ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಲಾಕ್ಸ್. ಅಲ್ಲ, ನೀತಾ ಡಿವೈನ್ ವಿಷನ್ ಅಂತ ಮಾಡಿದ್ದೀನಿ. ನೇಮ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಬಗ್ಗೆ ಆಸಕ್ತಿ ಇದೆ, ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನ್ನ ಅಕೌಂಟ್ ಇದೆ, ನೀತಾ ಟ್ಯಾರೋ ರೀಡಿಂಗ್ 33 ಅಂತ ಹೇಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲೋಗಿ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೋಬೋದು. ನಾನು ಇನ್ನು ಕೆಲವೇ ದಿನಗಳಲ್ಲಿ ಯೂಟ್ಯೂಬ್ನಲ್ಲೂ ಟ್ಯಾರೋ ರೀಡಿಂಗ್ ಮಾಡೋದನ್ನು ಹಾಕ್ತೀನಿ. ಇವತ್ತಿನ ವಿಶೇಷ ಏನು ಗೊತ್ತಾ? ನಾನು ವಿಡಿಯೋ ಮಾಡ್ತಿರೋ ವಿಷಯ ಏನು, ಈ ಗೋಮತಿ ಚಕ್ರನ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಅನ್ನೋದಾದರೆ, ಯಾರೆಲ್ಲ ವಿಪರೀತ ಹಣದ ಸಮಸ್ಯೆಯಲ್ಲಿದ್ದೀರಾ, ಅಂದರೆ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿರ್ಬೋದು, ಮಾಮೂಲಿ ದಿನಗೂಲಿ ಮಾಡೋ ವ್ಯಕ್ತಿಗಳಿರ್ಬೋದು, ಅಥವಾ ಕೆಲಸ ಕಾರ್ಯಗಳು ಇಲ್ಲದೇ ಇರ್ಬೋದು. ಸೊ ಅವ್ರಿಗೆಲ್ಲ ಇದು ಅದ್ಭುತ ರೆಮಿಡಿ ಅಂತ ಹೇಳ್ತೀನಿ. ಈ ಗೋಮತಿ ಚಕ್ರ, ಇದು ಇದು ಈ ವಸ್ತು ಏನಿದೆ ಇದು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇದು ಸಾಮಾನ್ಯವಾಗಿ ವಿಷ್ಣು ಚಕ್ರ ಅಂತಲೂ ಕರೀತಾರೆ. ಸೊ ಇವಾಗೆಲ್ಲ ಮ್ಯಾನ್ ಮೇಡ್ ಗೋಮತಿ ಚಕ್ರಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಯಾರೆಲ್ಲ ಈ ಎಪಿಸೋಡ್ ನೋಡಿದ ಮೇಲೆ ಗೋಮತಿ ಚಕ್ರನ ತಗೊಳ್ಳೋದಕ್ಕೆ ಅಂತ ಹೋಗ್ತಿರೋ, ದಯವಿಟ್ಟು ಈ ಥರ ಇದಿರಲಿ, ಸಿಂಬಲ್ ಇರಲಿ, ಸಾಕಷ್ಟು ಕರೆಕ್ಟಾಗಿ ನೋಡಿ. ಏಕೆಂದರೆ ಪ್ಲಾಸ್ಟಿಕ್ಕಿಂದು ಕೂಡ ನಾನು ಮೊನ್ನೆ ನೋಡ್ತಾ ಇದ್ದೆ, ಪ್ಲಾಸ್ಟಿಕ್ಕಿಂದು ಕೂಡ ಗೋಮತಿ ಚಕ್ರ ಎಲ್ಲ ಮಾರ್ತಾ ಇದ್ದಾರೆ. ಸೊ ಒಂದಷ್ಟು ಇಷ್ಟು ದೊಡ್ಡ ಗೋಮತಿ ಚಕ್ರಗಳನ್ನ ಮನೆಗೆ ತೊಗೊಂಡು ಬಂದು ಇಟ್ಕೊಳ್ಳಿ. ಇದರಿಂದ ಏನು ಯೂಸು ಅಂತ ಕೇಳ್ತೀರಾ? ಇದಕ್ಕೆ ಕೆಲವರೆಲ್ಲ ಅರಿಶಿನ ಕುಂಕುಮ ಹಚ್ಚೋದು, ಪೂಜೆ ಎಲ್ಲ ಮಾಡ್ತಾರೆ, ಹೌದು. ಬಟ್ ನಾನು ಹೇಳೋದು ಗೊತ್ತಾ, ಸಿಂಪಲ್ ರೆಮಿಡಿ. ಇದಕ್ಕೆ ಕುಂಕುಮ ಹಚ್ಚೋದು, ಇನ್ನೊಂದು ಮಾಡಿದ್ರೆ ಇದ್ರದ್ದು ಎನರ್ಜಿನ ಕಮ್ಮಿ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದು ಹಿಂಗೆ ಇರಲಿ, ಓಕೆನಾ? ಇದನ್ನು ನೀವು ಯಾರೆಲ್ಲ ಗಂಡ್ಮಕ್ಳು ವ್ಯವಹಾರ ಮಾಡೋ ಗಂಡ್ಮಕ್ಳು ಇರ್ತೀರಲ್ಲ, ಅವರು ಪರ್ಸ್ನಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಣದ ಸಮಸ್ಯೆ ಏನಿದೆ ಅದು ದಿನ ದಿನ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಮಾಡೋ ಅವರು ಏನು ಮಾಡ್ಬೇಕಂತ ಅಂದರೆ, ಈ ಗೋಮತಿ ಚಕ್ರನ ಯಾರೆಲ್ಲ ಅಂಗಡಿಗಳಿಟ್ಟಿರ್ತೀರಾ, ಯಾರೆಲ್ಲ ಪಾರ್ಲರ್ಗಳಿಟ್ಟಿರ್ತೀರಾ, ಯಾರೆಲ್ಲ ಬುಕ್ ಸ್ಟಾಲ್ ಇರ್ಬೋದು, ಕಾಸ್ಮೆಟಿಕ್ಸ್ ಶಾಪ್ ಇರ್ಬೋದು, ಅವ್ರಿಗೆಲ್ಲ ವ್ಯವಹಾರ ಚೆನ್ನಾಗಾಗ್ತಾ ಇಲ್ಲ, ಅಟ್ರಾಕ್ಟ್ ಆಗ್ತಾ ಇಲ್ಲ ನಮ್ಮ ಅಂಗಡಿ, ಅಂದರೆ ನಮ್ಮ ಅಂಗಡಿಯಲ್ಲಿ ವ್ಯವಹಾರ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋರಿಗೆ, ಹಣಕಾಸು ಜಾಸ್ತಿ ಓಡಾಡ್ತಾ ಇಲ್ಲ ಅನ್ನೋರಿಗೆ ಒಂದು ಅದ್ಭುತವಾದ ರೆಮಿಡಿ ಇದೆ. ಈ ಗೋಮತಿ ಚಕ್ರನ ಈ ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಅಂಗಡಿಯ ಎಂಟ್ರೆನ್ಸ್ ಏನಿದೆ ಆ ಎಂಟ್ರೆನ್ಸ್ನಲ್ಲಿ ನೇತಾಕಬೇಕು. ಎಲ್ಲ ಸಾಮಾನ್ಯವಾಗಿ ಈ ಥರ ಉಲ್ಟಾ ಇರಲಿ ನೇತಾಕುವಾಗ. ಅಂದರೆ ಈ ಚಕ್ರ ಏನಿದೆ ಇದನ್ನು ಕೆಳಗಡೆ ನೋಡೋ ರೀತಿ ಇಟ್ಟರೆ ನೀವೇ ಅಬ್ಸರ್ವ್ ಮಾಡ್ತೀರಾ 3 ದಿನಗಳಲ್ಲಿ ಯಾವ ಥರ ಅಟ್ರಾಕ್ಟ್ ಆಗ್ತಾರೆ ಜನನ ಅಂತ. ಅಂದರೆ ಇದಕ್ಕೆ ಕಡ್ಡಾಯವಾಗಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಧೂಪ ದೀಪ ತೋರಿಸ್ತಾ ಹೋದಂಗೂ ಇದು ತುಂಬ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಒಳ್ಳೆ ರೆಮಿಡಿ ಏನಂತ ಅಂದರೆ, ನೀವು ಇದು ಮನೇಲೂ ಕೂಡ ನೇತಾಕ್ಬೋದು. ಯಾರೆಲ್ಲ ಮನೆಯಿಂದನೇ ಫಿನಾನ್ಸ್ ಮಾಡ್ತಾ ಇರ್ಬೋದು, ಅಥವಾ ಮನೆಯಲ್ಲೂ ವ್ಯವಹಾರಗಳು ಮಾಡ್ತಾ ಇರ್ಬೋದು, ಏನೋ ಚಿಕ್ಕ ಪುಟ್ಟ ವ್ಯವಹಾರ, ಏನೋ ಒಂದು ಚೀಟಿನೋ ಮತ್ತು ಫಿನಾನ್ಸು ಏನಾದರೂ ಒಂದು ಮನೆಯಿಂದ ಮಾಡ್ತಾ ಇರೋ ಹೆಣ್ಮಕ್ಳಿಗೂ ಕೂಡ ತುಂಬ ಒಳ್ಳೆಯದಿದು. ಬಟ್ಟೆ ವ್ಯಾಪಾರ, ಮನೆಯಿಂದನೇ ಕೆಲವರು ಹೆಣ್ಮಕ್ಳು ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾರೆ. ಕಮೆಂಟ್ ಹಾಕ್ಬಿಡಿ, ಎಲ್ಲದಕ್ಕೂ ಒಂದೊಂದು ಪ್ರತಿಯೊಬ್ಬರಿಗೂ ಆಗುತ್ತೆ. ಇದು ಮನೆಯಲ್ಲೂ ಇಡ್ಬೋದು, ಅಂಗಡಿಯಲ್ಲೂ ಇಡ್ಬೋದು, ಪ್ರತಿಯೊಬ್ಬರಿಗೂ ಆಗುತ್ತೆ. ಇದು ಮನೆಯಲ್ಲೂ ಕೂಡ ಮೇನ್ ಡೋರ್ ಇದೆಯಲ್ಲ, ಒಳಭಾಗದಲ್ಲಿ ಕೆಂಪು ಬಟ್ಟೆಯಲ್ಲಿ ನೇತಾಕಿ ಈ ಚಕ್ರನ ಡೌನ್ ನೋಡೋ ಹಾಗೆ, ಮನೆಯಲ್ಲಿ ಅಂಗಡಿಯಲ್ಲಿ ಡೌನ್ ನೋಡೋ ಹಾಗೆ ಮೇಲ್ಗಡೆ ನೇತಾಕಬೇಕು. ಸೊ ನೇತಾಕಿ ಪ್ರತಿನಿತ್ಯ ಇದಕ್ಕೆ ಧೂಪ ಮತ್ತು ಕರ್ಪೂರದ ಆರತಿ. ನಾನು ಮೊನ್ನೆ ಒಂದು ರೆಮಿಡಿ ಹೇಳಿದ್ದೀನಿ ಎಲ್ಲರಿಗೂ. ಕರ್ಪೂರದೊಟ್ಟಿಗೆ ಲವಂಗ ಹಾಕಿ ಈ ವರ್ಷ ಕರ್ಪೂರ ಅದು ಆರತಿ ಬೆಳಗ್ಗೆ ಅಂತ, ಅದೇ ಕರ್ಪೂರದ ಆರತಿನೇ ಇದಕ್ಕೆ ಪ್ರತಿ ಬೆಳಗ್ಗೆ ಸಂಜೆ ಹಾಕ್ಕೊಳ್ತಾ ಬಂದಾಗ ಇದ್ರದ್ದು ಚಾರ್ಜ್ ಏನಿದೆ, ಈ ಗೋಮತಿ ಚಕ್ರದ ಚಾರ್ಜ್ ಏನಿದೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ದಿನೇ ನಿಮ್ಮ ವ್ಯವಹಾರದಲ್ಲಿ ಬಡ್ತಿ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ಗೋಮತಿ ಚಕ್ರ ಪರ್ಸ್ನಲ್ ಇಡೋದ್ರಿಂದನೂ ಅಷ್ಟೇ ಲಾಭ ಇದೆ, ಓಕೆನಾ? ಆಮೇಲೆ ಯಾರಿಗೆಲ್ಲ ನೆಗೆಟಿವ್ ಎನರ್ಜಿ ನನಗೆ ದೃಷ್ಟಿ ಇದೆ ಅಂತ ಹೇಳೋರು ಇದನ್ನು ಪ್ರತಿನಿತ್ಯ ಜೊತೇಲಿ ಇಟ್ಕೊಂಡು ಓಡಾಡೋದ್ರಿಂದ ಯಾವುದೇ ಥರ ನೆಗೆಟಿವಿಟಿ ನಮ್ಮ ಹತ್ರ ಬರೋದಿಲ್ಲ. ಇನ್ನೊಂದು ಸಾಮಾನ್ಯವಾಗಿ ಇದು ಮಾರ್ವಾಡಿಗಳು ಪ್ರತಿಯೊಬ್ಬರು ನೀವು ಅಬ್ಸರ್ವ್ ಮಾಡಿ ನೋಡಿ, ಕೈಗೆ ರಿಂಗ್ ಮಾಡಿ ಹಾಕ್ಕೊಳ್ತಾರೆ ಇದನ್ನು.
ಯಾವಾಗ ಹಾಕ್ಕೊಳ್ತಾರೋ ಇಲ್ವೋ ದೀಪಾವಳಿ ಟೈಮಲ್ಲಂತೂ ಅವ್ರ ಕೈಯಲ್ಲಿ ಈ ರಿಂಗ್ ಇದ್ದೇ ಇರುತ್ತೆ. ಸೊ ಯೋಚನೆ ಮಾಡಿ ಇನ್ನು ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಇದು ಮನಿನ ಅಂತ. ಸೊ ನಿಮಗೆಲ್ಲ ಈ ಎಪಿಸೋಡ್ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.